ಅಟೆನ್ಷನ್. ಡಿಯರ್ ಫ್ರೆಂಡ್ಸ್, ಅಟೆನ್ಷನ್ ಪ್ಲೀಸ್. ಖೋ ಆಟದ ದ್ವಿತೀಯಾರ್ಧಕ್ಕೆ ಎರಡು ಟೀಮ್ಗಳು ಸಜ್ಜಾಗಿದೆ. ಈ ಬಾರಿ ಹುಡುಗರ ತಂಡದಿಂದ ಅಖಾಡಕ್ಕೆ ಇಳಿತಿರೋದು ಸೀತಾರಾಮ್ ಗುಡಿಬಂಡೆ ಅಲಿಯಾಸ್ ಸಿಗುಡಿ. ಎರಡನೇವನಾಗಿ ಆಟದ ಮೈದಾನಕ್ಕೆ ಇಳಿತಿದ್ದಾನೆ ಮದನ್. ಮೂರನೇವರಾಗಿ ಆಟದ ಮೈದಾನಕ್ಕೆ ಇಳಿತಿರೋದು ನಮ್ಮ ಕಾಲೇಜಿನ ಯುವ ನಾಯಕ ಸೋಲರಿಯಾದ ಬಾಯ್ಸ್ ಗುಂಪಿನ ಕ್ಯಾಪ್ಟನ್ ವಿಜಯ್. ಈಗ ನಮ್ಮ ಕಾಲೇಜಿನ ಹುಡುಗರು ಹುಡುಗಿಯರನ್ನು ಔಟ್ ಮಾಡಲು ತೆಗೆದುಕೊಂಡ ಸಮಯ 4 ನಿಮಿಷ 12 ಸೆಕೆಂಡ್ಗಳು. ಏನಾದ್ರೂ ಹುಡುಗಿಯರು ಹುಡುಗರನ್ನ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಏನಾದ್ರೂ ಔಟ್ ಮಾಡಿದ್ರೆ ಗೆಲುವು ಅವರದೇ. ಒಂದು ವೇಳೆ ಔಟ್ ಮಾಡದೇ ಇದ್ರೆ ಸೋಲೋದಷ್ಟೇ ಅಲ್ಲ, ಈ ಕಾಲೇಜಿಂದಾನೇ ಹೊರಗೆ ಹೋಗ್ಬೇಕಾಗುತ್ತೆ. 100% ಕಾಲೇಜ್ ಸ್ಪೋರ್ಟ್ಸ್ ಇಂದ ಮಾತ್ರ ಅಲ್ಲ, ಕಾಲೇಜಿಂದಲೂ. ಒಂದ್ ವೇಳೆ ಗೆದ್ರೆ ಹುಡುಗಿಯರ ಟೀಮ್ ಗಳಿಸೋ ಮೊದಲನೇ ಪಾಯಿಂಟ್ ಆಗಿರುತ್ತೆ. ಓಡೆ 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 ಅವನ್ನ ಔಟ್ ಮಾಡಿ. ರೈಟ್ ಹೋಗಿ ಹೋಗಿ ರೈಟ್ 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 ಹೋಗು. ಪಂದ್ಯ ಶುರುವಾದ ಕೆಲವೇ ಸೆಕೆಂಡ್ಗಳಲ್ಲಿ ಬಾಯ್ಸ್ ಟೀಮ್ ನ ಮದನ್ ಔಟ್ ಆಗಿದ್ದಾರೆ. ಶಾಲಿನಿಯ ಡುಮನ್ ಔಟ್ ಮಾಡು ಹೋಗು. ಕಾವ್ಯ, ರೆಡಿ ಆದ್ಯಾ? ಎಲ್ಲ ತಗೊಂಡಿದ್ಯಾ ತಾನೆ? ಸ್ಕೂಲಲ್ಲಿ ಪಾಠ ಮಾಡೋದನ್ನ ಗಮನ ಕೊಟ್ಟು ಕೇಳಿಸ್ಕೊ ಕಾವ್ಯ. ನೀನು ಮನೇಲಿ ಅಕ್ಕನ ಬಗ್ಗೆ ಗಮನ ಕೊಟ್ಯಾ? ಇದೇ ಕಣೆ ನಾನು ಕೋಪ ಬರೋದು. ನಾವೇನೋ ಕೇಳಿದ್ರೆ ಅದಕ್ಕೊಂದು ಎದುರುತ್ತರ ರೆಡಿಯಾಗಿ ಇಟ್ಕೊಂಡಿರ್ತೀಯಲ್ಲ. ಅದ್ಬಿಡು, ನೀನ್ ಅಕ್ಕನ ಹತ್ರ ಮಾತಾಡ್ದ್ಯಾ? ಹೇಳ್ಬೇಕಾಗಿದ್ ವಿಷಯ ಹೇಳ್ದ್ಯಾ? ಏನು? ಅಪ್ಪ ಗೀತಾ ಅಕ್ಕಂಗೆ ಲುಕ್ ಇಲ್ದೇ ಇರೋ ಗಂಡನ್ ನೋಡಿರೋ ವಿಷಯ. ಗೀತಾ ಅಕ್ಕ ಏನಾದ್ರೂ ಫೋಟೋಲಿರೋ ಗಂಡನ್ನೇ ಮದ್ವೆ ಆದ್ರೆ ನಾಳೆ ಯಾರು ಗಂಡ ಹೆಂಡತಿ ಅನ್ನಲ್ಲ, ನಿನ್ ಮಗಳು ಅಂಕಲು ಅಂತ ಹೇಳ್ತಾರೆ. ಹೇಳ್ತೀನಿ ಬಿಡಮ್ಮ. ಹಾಗಾದ್ರೆ ಇನ್ನೂ ನೀನ್ ಈ ವಿಷಯ ಹೇಳಿಲ್ಲ ಅಂತಾಯ್ತು. ಎಲ್ಲೇ ಹೇಳೋದು? ರಾತ್ರಿ ಎಲ್ಲ ನೋವು ಅಂತ ಒದ್ದಾಡ್ತಾ ಇದ್ಲು. ಬಿದ್ದಿರೋ ಏಟನ್ ಕಡಿಮೆನಾ?
ಮೈ ಸುಡ್ತಾ ಇದೆ, ಜ್ವರ ಬಂದಿದೆ ಗೊತ್ತಾ? ಇರೋ ಆ ನೋವಿನ ಮೇಲೆ ಈ ಗಂಡಿನ ನೋವು ಹೇಳಿ ಅವಳ ನೋವನ್ನ ಮತ್ತಷ್ಟು ಹೆಚ್ಚು ಮಾಡ್ಬೇಕಾ ಹೇಳು? ಅಮ್ಮ, ಆಗಿರೋ ಗಾಯ ಒಂದ್ ವಾರದಲ್ಲಿ ವಾಸಿ ಆಗತ್ತೆ, ಆದ್ರೆ ಅಪ್ಪ ಕಟ್ಟೋ ಆ ಗಂಡ ಅನ್ನೋ ನೋವು ಜೀವನ ಪರ್ಯಂತ ಇರತ್ತೆ ಅಮ್ಮ. ಸರಿ, ಇವತ್ತು ಗೀತಾ ಬಂದ್ಮೇಲೆ ಹೇಳಿದ್ರೆ ಆಯ್ತು ಬಿಡು. ಏನು ನಿಮ್ಮಪ್ಪ ನಾಳೆನೆ ಮದ್ವೆ ಗಂಡ ಕರೆಸಿ ಮದ್ವೆ ಮಾಡ್ಬಿಡ್ತಾರಾ? ನಿನ್ ಯಜಮಾನನ್ ಬಗ್ಗೆ ಹೇಳಕ್ಕಾಗಲ್ಲ. ಅರ್ಥ ಆಗತ್ತೆ ಕಣೆ, ಅವ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷ ಅವ್ರ ಜೊತೆ ಜೀವನ ಮಾಡಿದ್ದೀನಲ್ಲ, ಅವ್ರು ಇವತ್ತು ಹೇಳಿದ ಮಾತು ನಾಳೆ ಹೇಳಲ್ಲ. ಇಷ್ಟಕ್ಕೂ ನಿಮ್ಮಪ್ಪ ಏನೇ ಮದ್ವೆ ಅದು ಇದು ಅಂದ್ರು ಅವಳು ಓದು ಮುಗಿದ ಮೇಲೆ ತಾನೆ. ಹೀಗಿರುವಾಗ ಈ ವಿಚಾರನ ಗೀತಂಗೆ ಹೇಳಿ ಅವಳಿಗೆ ಮತ್ತಷ್ಟು ನೋವು ಕೊಡ್ಬೇಕೇನೆ. ಯಾವತ್ತೋ ಒಂದಿನ ನಿಮ್ಮಪ್ಪ ನೋಡೋ ಗಂಡಿನ ತಾಳಿ ಮುಂದೆ ಗೀತಾ ತಲೆ ತಗ್ಗಿಸ್ಲೇಬೇಕು. ಅಲ್ಲಿ ತನಕ ಆದ್ರೂ ಗೀತಾ ನೆಮ್ಮದಿಯಾಗಿ ತಲೆ ಎತ್ಕೊಂಡು ಓಡಾಡ್ಲಿ ಬಿಡೆ. ಅಂದ್ರೆ ಕಾವ್ಯ, ಸಾಕು, ನೀನು ಜಾಸ್ತಿ ತಲಹರಟೆ ಮಾತಾಡ್ಬೇಡ. ನಿಂದೇನ್ ಕೆಲಸ? ಸ್ಕೂಲ್ಗೆ ಹೋಗೋದು. ಹೋಗು, ಹೊತ್ತಾಯ್ತು, ಹೊರಡು. ಆಯ್ತು ಬಿಡು. ಎರಡು ನಿಮಿಷದ ಆಟ ಮಾತ್ರ ಉಳಿದಿದೆ. ಬೇರೆ ಕಡೆ ಹೋಗು, ಹೋಗು 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 ಹೋಗು. ಪಂದ್ಯ ತುಂಬಾ ರೋಚಕವಾಗಿ ನಡೀತಿದೆ. ವಿಜಯನ್ನು ಔಟ್ ಮಾಡಲು ಹರಸಾಹಸ ಪಡ್ತಿರುವ ಗರ್ಲ್ಸ್ ಟೀಮ್. ಸಮಯ ಓಡ್ತಾ ಇದೆ. 4 ನಿಮಿಷ 12 ಸೆಕೆಂಡ್ಗಳ ಒಳಗಡೆ ಔಟ್ ಮಾಡ್ಬಿಡ್ತಾರ? ಮೊದಲ ಪಂದ್ಯವನ್ನು ತಮ್ಮದಾಗಿಸಿಕೊಳ್ತಾರ? ನೋಡ್ಬೇಕಾಗಿದೆ. ವಾವ್, 4 ನಿಮಿಷ 12 ಸೆಕೆಂಡ್ ಮುಗಿಯಲು ಇನ್ನು ಕೇವಲ 30 ಸೆಕೆಂಡ್ ಬಾಕಿ ಇದೆ. ವಾವ್, ಪಂದ್ಯ ಮುಗಿಯಲು ಇನ್ನು 10 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದೆ. Nine, 8, 7, 6, 5, out. Time over. ಕೇವಲ 3 ಸೆಕೆಂಡ್ಗಳ ಮುಂಚೆ ಹುಡುಗಿಯರು ಹುಡುಗರನ್ನು ಎಲ್ಲರನ್ನು ಔಟ್ ಮಾಡಿ ಈ ಪಂದ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ.
ಹುಡುಗಿಯರ ಗುಂಪಿಗೆ ಗೆಲುವು ಶುರುವಾಗಿದೆ. ಬಾಯ್ಸ್ 2 ಗರ್ಲ್ಸ್ 1. ಇನ್ನು ಉಳಿದಿರುವುದು 2 ಪಂದ್ಯ. ಅದರಲ್ಲಿ ಬಾಯ್ಸ್ 1 ಪಂದ್ಯವನ್ನು ಗೆದ್ದರೆ ಕಾಲೇಜ್ ಕ್ರೀಡಾಕೂಟದಲ್ಲಿ ಟ್ರೋಫಿ ತಮ್ಮದಾಗಿಸಿಕೊಳ್ತಾರೆ. ಹಾಗೆ ಗರ್ಲ್ಸ್ ಉಳಿದ 2 ಪಂದ್ಯವನ್ನು ಗೆದ್ದರೆ ಕಾಲೇಜ್ನ ಕ್ರೀಡಾಕೂಟದ ಟ್ರೋಫಿಯನ್ನು ಹುಡುಗಿಯರು ತಮ್ಮದಾಗಿಸಿಕೊಳ್ತಾರೆ. ಇಂಥ ಗೆಲುವನ್ನ ಈ ರೀತಿ ಎಂಜಾಯ್ ಮಾಡಿದ್ರೆ ಗೆದ್ದಿದ್ದಕ್ಕೆ ಅವಮಾನ ಗೊತ್ತಾ? ಮತ್ತೆ ಇನ್ನೇನ್ ಮಾಡೋದು? ಬಿದೋಗ್ ತಿನ್ಕೊಂಡ್ರೆ ಬೀಳೋ ಮಾತೇ ಇಲ್ಲ, ಬರೀ ಗೆಲ್ತಾ ಇರೋದೆ. ಜಯಂ ಮನದೆ. ಹಾಕ್ರೆ ಸ್ಟೆಪ್. ಸಾಕು ಸಾಕು, ಇಳ್ಸಿ ಇಳ್ಸಿ. ಈ ಒಂದ್ ಗೆಲುವಿಗೆ ನಾವ್ ಇಷ್ಟೊಂದ್ ಸಂಭ್ರಮ ಪಟ್ರೆ ಹೇಗೆ? ಕಾಲೇಜಲ್ಲಿ ಇನ್ನು 2 ಗೇಮ್ಸ್ ಇದೆ, ಅದ್ರಲ್ಲೂ ಗೆದ್ದು ಹುಡುಗಿರ್ ವಿನ್ನರ್ ಅಂತ ಅನ್ಸ್ಕೋಬೇಕು. ಓಕೆನಾ? ಆಗೋದೇ ಇಲ್ಲ ಅನ್ಕೊಂಡಿದ್ ಖೋಖೋನ ಗೆದ್ದಾಯ್ತು. ಮನ್ಸಿದ್ರೆ ಮಾರ್ಗ ಅನ್ನೋದು ಪ್ರೂವ್ ಆಯ್ತು. ಇನ್ 2 ಆಟ ಗೆಲ್ಲೋದು ಕಷ್ಟನೇ ಇಲ್ಲ. ಆಟಕ್ಕೆ ಎಂದು ಹುಡುಗಿರ ಟ್ರೆಂಡು ಎಲ್ಲಾರ್ಗೂ ಬೆಂಡು.